ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಕಾಯ್ದೆ ಸೋಲು ಗಮನಿಸಿದರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘ ಆಡಳಿತ ಅವಧಿಯಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಿಂಚತ್ತೂ ಕಾಳಜಿ ಇಲ್ಲ ಎನ್ನುವುದು ಸ್ಪಷ್ಟವಾಗಿದ್ದು, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದೇಶದಲ್ಲಿ ಸುಮಾರು 77 ವರ್ಷ ಕಾಲ ಸುದೀರ್ಘ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಗೆ ತರುವಲ್ಲಿ ಸಂಪೂರ್ಣ ವಿಫಲವಾಗಿದೆ. 77 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ದೇಶದ ಆಡಳಿತ ಅವಧಿಯಲ್ಲಿ ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯಾಗಿ ಮಹಿಳೆಯರ ಸಬಲೀಕರಣಕ್ಕೆ ಸಮಾನತೆ ಮತ್ತು ಲಿಂಗ ತಾರತಮ್ಯ ಹೋಗಲಾಡಿಸುವ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಗೆ ತರಬೇಕೆಂದು ಸಂಸತ್ತಿನಲ್ಲಿ ಧ್ವನಿನೆತ್ತಿದ್ದರು. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗಬೇಕು, ಸತ್ಯ ಸಹಗಮನ ಪದ್ಧತಿಯನ್ನು ಒಡೆದೋಡಿಸಬೇಕು, ಅವರಿಗೆ ಸಮಾನ ವೇತನ ಕಲಿಸಬೇಕು, ಸಮಾನ ಹಕ್ಕುಗಳನ್ನು ಕೊಡಬೇಕು, ಲಿಂಗ ತಾರತಮ್ಯ ಮಾಡಬಾರದು ಅಂತಕ್ಕಂಥ ಹಲವಾರು ವಿಷಯಗಳನ್ನು ಸಮಗ್ರವಾಗಿ ತೆಗೆದುಕೊಂಡು ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ಹೆಸರಿನ ಮೇಲೆ ಪಾರ್ಲಿಮೆಂಟ್ನಲ್ಲಿ ಅನುಮೋದನೆಗೆ ತೆಗೆದುಕೊಂಡಾಗ ಮೊನ್ನೆ ತಾನೇ ಯಾವ ರೀತಿಯ ಡ್ರಾಮಾಗಳು, ಯಾವ ರೀತಿಯ ಕಲಾಪ ಆಯಿತು, ಯಾರ್ಯಾರು ಏನೇನು ಮಹಿಳೆಯರ ಬಗ್ಗೆ ಮಾತಾಡಿದರೋ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಇದ್ದ ಸಂದರ್ಭದಲ್ಲಿ ಕೂಡ ಹಲವಾರು ರೀತಿಯ ವ್ಯಾಖ್ಯಾನಗಳು ಮಹಿಳೆಯರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಆಗ ಬಿದ್ದು ಹೋಗಿರ್ತಕ್ಕಂಥ ಮಹಿಳಾ ಬಿಲ್ ಏನು ಮಹಿಳೆಯರಿಗೆ ಸಮಾನವಾದಂಥ ಹಕ್ಕುಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಬಿಲ್ಲನ್ನ ಕಳೆದ 77 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಸುದೀರ್ಘವಾಗಿ 60 ವರ್ಷಗಳ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಹಿಳಾ ಬಿಲ್ ಬಗ್ಗೆ ಕಿಂಚಿತ್ತು ಕೂಡ ಆಲೋಚನೆ ಮಾಡಿಲ್ಲ. ಮಹಿಳೆಯರ ಬಗ್ಗೆ ಇರತಕ್ಕಂಥ ಅಗೌರವ ಹೆಂಗಿದೆ ಅಂತಕ್ಕಂಥದ್ದನ್ನು ಸುದೀರ್ಘ 60 ವರ್ಷಗಳ ಕಾಲಘಟ್ಟದಲ್ಲಿ ಒಂದು ದಿನ ಆದರೂ ಕೂಡ ಪಾರ್ಲಿಮೆಂಟ್ ಒಳಗಡೆ ಮಂಡನೆ ಮಾಡಿ ಅದನ್ನು ಬಿಲ್ ತಗೊಂಡು ಮಹಿಳೆಯರಿಗೆ ಸ್ವತಂತ್ರವಾದಂಥ ಹಕ್ಕುಗಳನ್ನು ಕೊಡಬೇಕು ಅಂತಕ್ಕಂಥ ಯಾವುದೇ ನಿಟ್ಟಿನಲ್ಲಿ ಅವರು ಮಾಡಲಿಲ್ಲ. ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕಾಯುವ ಸಮಯ ಹೆಚ್ಚಾಗಿದೆ. ತೀವ್ರ ಬಿಸಿಲಿನಲ್ಲಿ ನಿಂತಿರುವ ವಾಹನ ಚಾಲಕರು ಹಾಗೂ ಪಾದಚಾರಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಪ್ರಕಾರ ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲದಿರುವುದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಕೆಲವರು ತಲೆಸುತ್ತು, ದೇಹದ ದಣಿವು ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಸಿಗ್ನಲ್ಗಳಲ್ಲಿ ಶೆಡ್ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಕರ್ನಾಟಕ ರೈತ ಕೃಷಿ ಸಂರಕ್ಷಣಾ ಸಮಿತಿ ವತಿಯಿಂದ ಮನವಿ ಮಾಡಿದ್ದಾರೆ. ಬಜಾರ್ ಪ್ರದೇಶಗಳಲ್ಲಿಯೂ ನೆರಳು ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವುದು ಅಗತ್ಯವೆಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಆಡಳಿತವು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸೇರಿಕೊಂಡು ಒಂದು ಮೆಮೊರಂ ಕೊಡಲು ಬಂದಿದ್ದೀವಿ. ಉದ್ದೇಶ ಏನಂದ್ರೆ, ಈಗ ನಮ್ಮ ರಾಯಚೂರು, ಯಾದಗಿರಿ, ಗುಲ್ಬರ್ಗ ಎಲ್ಲ ಜಿಲ್ಲೆಗಳಲ್ಲಿ 40 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನ, ಬಿಸಿಲು 46ಕ್ಕಿಂತ ಹೆಚ್ಚಾಗಿದೆ. ಈಗ ಅದಕ್ಕಾಗಿ ನಾವು ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ದೀವಿ. ಜನರು ಎಲ್ಲರಿಗೂ ಈಗ ಏನು ಎಲ್ಲೆಲ್ಲೂ ಸಿಗ್ನಲ್ ಇದ್ದಾವೆ ಅಲ್ಲಿ ನೆರಳಿನ ಪದರೆ ಹಾಕಿಸ್ಬೇಕು ಮತ್ತು ನೀರಿನ ಅರವಣಿಕೆ ಮಾಡಿಸ್ಬೇಕು ಮತ್ತು ಸಾರ್ವಜನಿಕರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ಮನವಿ ಮಾಡಿದ್ದೀವಿ. ಎಲ್ಲ ನಮ್ಮ ರೈತ ಸಂಘಟನೆದವರು ಸೇರಿಕೊಂಡು ಅದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ಇನ್ನು 2-3 ದಿನಗಳಲ್ಲಿ ನಾನು ನೆರಳಿನ ಪದರೆ ಎಲ್ಲ ಸಿಗ್ನಲ್ಗಳನ್ನು ಹಾಕಿ ಎಲ್ಲ ನಾನು ಇವರಿಗೆ ಪಟ್ಟಣ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆ ಎಲ್ಲರಿಗೆ ಹೇಳಿ ನಾನು ನೀರಿನ ಅರವಣಿಕೆಗೆ ಎಲ್ಲ ವ್ಯವಸ್ಥೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾನು ನೋಡಿಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇನ್ನೂ 2-3 ದಿನ ಕಾದು ನೋಡೋಣ. ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಅವ್ರು ಏನಾದರೂ ಮಾಡದಿದ್ದರೆ ಒಂದು ನಿರ್ಧಾರ ತೆಗೆದುಕೊಂಡು ಹೋರಾಟ ಮಾಡಬೇಕಾಗಿ ನಾವು ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ಸದ್ಯಕ್ಕೆ ಈಗ ಅವರು 3 ದಿನಗಳಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಒಂದು ಮನವಿ ನಮ್ಮ ಜಿಲ್ಲಾಧಿಕಾರಿ, ರಾಯಚೂರು ಜಿಲ್ಲಾಧಿಕಾರಿಗಳು ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಏನಪ್ಪ ಅಂತಂದರೆ
ಮಹಾನಗರ ಪಾಲಿಕೆಯವರನ್ನು ಕೂಡ ಅವ್ರಿಗೂ ನಾವು ಈ ವಿಡಿಯೋ ಮುಖಾಂತರ ಏನು ಹೇಳಬೇಕಂತಂದರೆ ಭಾಳಷ್ಟು ಬಸ್ ಸ್ಟ್ಯಾಂಡ್ಗಳಲ್ಲಿ ಸರ್ಕಲ್ಗಳಲ್ಲಿ ನೀರಿನ ಗಡಿಗೆಗಳು ಇಡಬೇಕು, ಪ್ರಯಾಣಿಕರಿಗೆ ಬಡವರಿಗೆ ತಣ್ಣೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಇವತ್ತು ರೈತ ಸಂಘ ವತಿಯಿಂದ ಮೊನ್ನೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ರೈತರು ಪ್ರಾಣಿ ಪಕ್ಷಿಗಳಿಗೆ ಹೊಲಗಳಲ್ಲಿ ನೀರಿನ ಸ್ವಲ್ಪ ಗಡಿಗೆ ಅಥವಾ ಇದು ಏನಂತ ಮಡಿಕೆಗಳು ಒಂದು ಜಗ್ಗಲ್ಲಿ ನೀರುಗಳು ಅವೆಲ್ಲ ದಯವಿಟ್ಟು ಇಡಿ ಅಂತ ನಾವು ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನೀರಿನ ಬಹಳಷ್ಟು ಸಮಸ್ಯೆ ಬರ್ತಾ ಇದೆ. ಬಿಸಿಲಿನಿಂದ ಎಲ್ಲ ಕಡೆ ಕೆರೆಗಳು ಮತ್ತು ನಮ್ಮ ಚೆಕ್ ಡ್ಯಾಮ್ಗಳು ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ದಯವಿಟ್ಟು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ದನ ಆಕಳುಗಳಿಗೆ ದಯವಿಟ್ಟು ಎಲ್ಲ ರೈತರು ನೀರನ್ನು ಇಡಬೇಕೆಂದು ನಾವು ನಮ್ಮ ರೈತ ವತಿಯಿಂದ ಮನವಿಯನ್ನು ತಾವು ಎಲ್ಲರಿಗೆ ಮನವಿಯನ್ನು ಮಾಡ್ತೀವಿ. ವಿಶ್ವನಾಥ್ ಬಲಿದೇವ್, ಮಾರ್ಕೆಟ್ ರಾಜು, ಲಾಲಪ್ಪ ನಾಯಕ್, ಶಿವರಾಜ್ ರಾಂಪುರ್, ಜೈಪಾಲ್, ಜೊನಾಥನ್, ವಿಶ್ವನಾಥ್ ಬಲಿದೇವ್, ಮಾರ್ಕೆಟ್ ರಾಜು, ಲಾಲಪ್ಪ ನಾಯಕ್, ಶಿವರಾಜ್ ರಾಂಪುರ್. 26 ಸಂಜೆ 5 ಗಂಟೆಗೆ ಈ ಒಂದು ಪ್ರಭು ಮಟ್ಟದ ಜಾಥಾವನ್ನು ನಾವು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೈಪಾಲ್ ಪತ್ರಿಕಾಗೋಷ್ಠಿ ಉದ್ದೇಶ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ 135ನೇ ಜನ್ಮದಿನದ ಅಂಗವಾಗಿ ದಲಿತ ಶಕ್ತಿ ಪಡೆಯ ಸಂಘಟನೆ ವತಿಯಿಂದ ರಿಜಿಸ್ಟರ್ಡ್ ಸಂಘಟನೆ ದಲಿತ ಶಕ್ತಿ ಪಡೆಯ ಸಂಘಟನೆ ವತಿಯಿಂದ ಭೀಮ್ ಜಯಂತಿ ಸಂಭ್ರಮ ಆಚರಣೆಯನ್ನು ನಮ್ಮ ರಾಯಚೂರು ನಗರದಲ್ಲಿ RTO ಸರ್ಕಲ್ನಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸರ್ಕಲ್ವರೆಗೆ ಬೈಕ್ ರ್ಯಾಲಿ ಇರುತ್ತದೆ. ಮತ್ತೆ ಅಲ್ಲಿಂದ ಅಂಬೇಡ್ಕರ್ ವೃತ್ತದವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಮೆರವಣಿಗೆ DJ ಮತ್ತು ಇನ್ನಿತರವಾದ ಅದ್ದೂರಿಯಾಗಿ ವಾದ್ಯಗಳ ಮುಖಾಂತರ ಮತ್ತೆ ವಿವಿಧವಾದಂತಹ ಕಲಾಮಂಡಳಿಗಳ ಮುಖಾಂತರ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಬಂದು ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಈ ವೇದಿಕೆ ಕಾರ್ಯಕ್ರಮ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂತಹ ಈ ದೇಶಕ್ಕೆ ಕೊಡುಗೆಗಳು, ಅವರ ತತ್ವಗಳು, ಅವರ ಸಿದ್ಧಾಂತಗಳನ್ನು ಮತ್ತೆ ಅದರ ಬಗ್ಗೆ ಅನೇಕ ಜನರಿಗೆ ಕಾನೂನು ಅರಿವು ಕೂಡ ಇರುವುದಿಲ್ಲ. ಆ ಕಾನೂನು ಅರಿವನ್ನು ಮೂಡಿಸುವಂತದ್ದೇ ಈ ದಲಿತ ಶಕ್ತಿ ಪಡೆಯ ಮುಖ ಉದ್ದೇಶವಾಗಿರುತ್ತದೆ. ಆದ್ದರಿಂದ ನಗರದಲ್ಲಿರುವಂತಹ ಎಲ್ಲ ನನ್ನ ಬಂಧು ಬಳಗದವರು, ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಎಲ್ಲ ನನ್ನ ಬಂಧು ಬಳಗದವರು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂತಹ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ಈ ದೇಶಕ್ಕೆ ಮಾದರಿಯಾಗಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತವರಾಗಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ಯುದ್ಧ ಮತ್ತು ಅಶಾಂತಿ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಅಮೆರಿಕ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ ನಡೆಸುವುದು ಅಗತ್ಯವಾಗಿದೆ ಎಂದು ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಅಜೀಜ್ ಜಾಗೀರ್ದಾರ್ ಹೇಳಿದರು. ನಗರದ ಚನ್ನದಾಸರ ಭವನದಲ್ಲಿ ಬುಧವಾರ ನಡೆದ ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷದ 57ನೇ ಸಂಸ್ಥಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಾಗತಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಯುದ್ಧ, ಅರಾಜಕತೆ ಹಾಗೂ ರಾಜಕೀಯ ಹಸ್ತಕ್ಷೇಪ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಹೇಳಿದರು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರಾಯೇಲ್ ನಡೆಸುತ್ತಿರುವ ಯುದ್ಧ ಈಗ 2ನೇ ತಿಂಗಳಿಗೆ ಮುಂದುವರೆದಿದ್ದು, ಇದು ವಿಶ್ವ ರಾಜಕೀಯದಲ್ಲಿ ಗಂಭೀರ ಪರಿಣಾಮ ಬೀರಿದೆ. ಟ್ರಂಪ್ ಮತ್ತು ನೇತಾನ್ಯಾಹು ಆಡಳಿತ ಬದಲಾವಣೆ ಉದ್ದೇಶದಿಂದ ದಾಳಿ ನಡೆಸಿದರೂ ಇರಾನ್ ಪ್ರತಿರೋಧ ತೋರಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟರು.
ಸಿಪಿಐಆರ್ ಲಿಬರೇಷನ್ ಜಿಂದಾಬಾದ್. ಹುತಾತ್ಮರ ಆಶೆಯನ್ನು ಈಡೇರಿಸೋಣ. ಹುತಾತ್ಮರ ಆಶೆಗಳನ್ನು ಈಡೇರಿಸೋಣ. ಲಾಲ್ ಜಂಡಾ ಜಿಂದಾಬಾದ್. ಲಾಲ್ ಜಂಡಾ ಜಿಂದಾಬಾದ್. ಕ್ರಾಂತಿಕಾರಿಗಳಿಗೆ, ಹುತಾತ್ಮರಿಗೆ, ವೀರರಿಗೆ ಲಾಲ್ ಸಲಾಂ. ಕ್ರಾಂತಿಕಾರಿ ವೀರಗಳಿಗೆ ಲಾಲ್ ಸಲಾಂ. ಹುತಾತ್ಮ ವೀರಗಳಿಗೆ ಲಾಲ್ ಸಲಾಂ. ಆಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ವತಿಯಿಂದ ಅಭಯ ಅಂತರಂಗ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನವನ್ನು ಬೆಳಗ್ಗೆ 25/4/26 ಹಮ್ಮಿಕೊಳ್ಳಲಾಗಿದೆ. ವಿವರವಾಗಿ ಹೇಳಲಿದ್ದಾರೆ ನಮ್ಮ ಬಸವರಾಜ 30 ನಗರ ಅಭಯ ವೀರವರು, ರಾಮಣ್ಣ ಅವರು, ಚಂದ್ರಶೇಖರ್ ಅವರು ಇವತ್ತು ಈಗ ನಮ್ಮ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ವತಿಯಿಂದ ಅಭಯ ಅಂತರಂಗ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನವನ್ನು ಬೆಳಗ್ಗೆ 25/4/26 ಹಮ್ಮಿಕೊಳ್ಳಲಾಗಿದೆ. ವಿವರವಾಗಿ ಹೇಳಲಿದ್ದಾರೆ ನಮ್ಮ ಬಸವರಾಜ 30 ನಗರ ಅಭಯ ವೀರವರು, ರಾಮಣ್ಣ ಅವರು, ಚಂದ್ರಶೇಖರ್ ಅವರು ಇವತ್ತು ಈಗ ನಮ್ಮ ಅಭಯಾಂತರಂಗ ಅಂತಕ್ಕಂಥ ಒಂದು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಪಂಡಿತ್ ಸಿದ್ದರಾಮಯ್ಯ ಮಂದಿರದಲ್ಲಿ ಜಮಂದಿನ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಸ್ವಲ್ಪ ಸರಳ ಚಿಂತನ ಗೋಷ್ಠಿಯನ್ನು ಇಟ್ಟುಕೊಂಡು ನಾವು ಸುಮಾರು 4 ವರ್ಷ 4 ತಿಂಗಳ ಹಿಂದೆ, ಅಂದರೆ 2002 ಜನವರಿಯಲ್ಲಿ ಒಂದು ಸರಳ ಚಿಂತನ ಗೋಷ್ಠಿ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀ ಅಭಯಾಂಜನೇಯ ಸ್ವಾಮಿ ಮಂದಿರದಲ್ಲಿ ಆಯೋಜನೆ ಮಾಡಿ ಒಂದು ಜ್ಞಾನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹ, ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹವನ್ನು ಮಾಡಿಕೊಂಡು ಬಂದಿದ್ದೀವಿ. 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನು ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಸ್ತುತತೆ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸುಮಾರು 52 ಗೋಷ್ಠಿಗಳನ್ನು ಮುಗಿಸಿ 51 ಗೋಷ್ಠಿಗಳ ಒಂದು ಸೈಲೆಂಟಿಗಾಗಿ ಎಲ್ಲ ಉಪನ್ಯಾಸಗಳನ್ನು ಸಂಗ್ರಹಿಸಿ, ಲೇಖನಗಳ ಸಂಗ್ರಹಿಸಿ ಇವತ್ತು ಸುಮಾರು 360 ಪುಟಗಳ ಒಂದು ಅಭಯಾಂತರಂಗ ಅಂತಕ್ಕಂಥ ಒಂದು ಗ್ರಂಥವನ್ನು ಇವತ್ತು 25ನೇ ತಾರೀಕಿಗೆ ಲೋಕಾರ್ಪಣೆ ಮಾಡ್ತಿದ್ದೀವಿ. ಸುಮಾರು 2000 ಗ್ರಂಥಗಳನ್ನು ನಾವು ಇಲ್ಲಿ ಈಗಾಗಲೇ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈ ಒಂದು ಸಾಹಿತ್ಯವನ್ನು ಪೂಜ್ಯ ಶ್ರೀ ಶರಣಬಸವ ದೇವರು, ಶರಣಮೂರ್ತಿ ಶರಣರು, ಶರಣದೇಶ್ವರ ಮಠ ಬಸವಗಳಿಗೆ ಅಂತಕ್ಕಂಥ ಬೆಳಗಾವಿ ಜಿಲ್ಲೆಯಿಂದ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ NS ಬಸವರಾಜ್ ಸಾಹೇಬರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದಂಥ ಮಾನ್ಯ ಶ್ರೀ ರಾಗತರಂಗಿಣಿ ಮೆಲೋಡಿಯಸ್ ಹಾಗೂ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಮ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿನ್ನ ಮರೆಯಲಾರೆ ಡಾಕ್ಟರ್ ರಾಜ್ ಅವರ ಮಧುರ ಗೀತೆಗಳ ಸರಮಂಜರಿ ಕಾರ್ಯಕ್ರಮ ದಿನಾಂಕ 24ರಂದು ಸಂಜೆ 5 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕೃಷ್ಣಮೂರ್ತಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಧುರ ಗೀತೆಗಳ ಸರಮಂಜರಿ ಕಾರ್ಯಕ್ರಮ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಗೌರವ ಅಧ್ಯಕ್ಷರಾದ ಬಸವರಾಜ ಕಳಸ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೃಷ್ಣಮೂರ್ತಿ ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದು, ಇದೇ ರೀತಿ ಮುಖ್ಯ ಅತಿಥಿಗಳಾಗಿ ನಗರದ ರಾಜಕೀಯ ಮುಖಂಡರು, ವೈದ್ಯರು, ಜ್ಯುವೆಲ್ಲರಿ ವ್ಯಾಪಾರಸ್ಥರು ಹಾಗೂ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರತಿಭಾವಂತ ಗಾಯಕರುಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿರುವ ಚಿತ್ರಗೀತೆಗಳನ್ನು ಪ್ರಸ್ತಾಪ ಪಡಿಸಲಿದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಮ್ ಅವರಿಂದ ಉಚಿತವಾಗಿ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ರಾಗತರಂಗಿಣಿ ಮೆಲೋಡಿಯಸ್ ಹಾಗೂ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ರಾಯಚೂರು ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮ ವಿಶೇಷವಾಗಿ 5 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ರಾಯಚೂರಿನ ಪ್ರತಿಭಾವಂತ ಗಾಯಕರುಗಳು
ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳ ಮತ್ತು ಭಕ್ತಿಗೀತೆಗಳ ಭಾವಗೀತೆಗಳ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಎಲ್ಲ ಗೀತೆಗಳನ್ನು ನಮ್ಮ ಪ್ರತಿಭಾವಂತ ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಿದ್ದಾರೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀ ಬಸವರಾಜ ಕಳಸ ಗೌರವ ಅಧ್ಯಕ್ಷರು ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘ ರಾಯಚೂರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ವಕೀಲರಾದಂಥ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮ ನೇತೃತ್ವ ನಮ್ಮ ನರೇಂದ್ರ ಮ್ಯೂಸಿಕ್ ಟೀಚರ್ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಮಾನ್ವಿ ಮತ್ತು ಗುಲ್ಬರ್ಗ ವಿವಿಧ ತಾಲೂಕಾ ಜಿಲ್ಲೆಯಿಂದ ಗಾಯಕರು ಬಂದು ಗಾಯನ ಮಾಡುತ್ತಿದ್ದಾರೆ. ಆಮೇಲೆ ನಂತರ ಈ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯವರು ಒಂದು 30 ರಿಂದ 40 ಬೆಳ್ಳಿ ನಾಣ್ಯಗಳನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದಿರತಕ್ಕಂಥ ಅಭಿಮಾನಿಗಳಿಗೂ ಮತ್ತು ಅಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರಿಗೂ ಈ ಒಂದು ಡ್ರಾ ಮೂಲಕ ಜನರಿಗೆ ಉಚಿತವಾಗಿ ವಿತರಣೆ ಮಾಡತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಮತ್ತು ಇದರಲ್ಲಿ ಈ ನಮ್ಮ ಕಾರ್ಯಕ್ರಮ ಉಚಿತವಾಗಿ ಫ್ರೀ, ಯಾವುದೇ ಆದಂಥ ಶುಲ್ಕ ಇರೋದಿಲ್ಲ, ಉಚಿತವಾಗಿ ಕಾರ್ಯಕ್ರಮ ಇರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅದಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ತಮಗೆ ತಿಳಿದಿರುವ ಹಾಗೆ ಅವರು ನಡೆದು ಬಂದಂಥ ಹಾದಿ, ಆಗಿನಿಂದ ಅವರು ಕನ್ನಡಕ್ಕಾಗಿ ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು, ಸಾಧನೆಗಳು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಈ ಒಂದು ನಮ್ಮ ರಾಯಚೂರಿನ ಈ ಗಡಿ ಭಾಗದ ಈ ರಾಯಚೂರು ಜಿಲ್ಲೆಯ ಒಂದು ನಾವು ಕನ್ನಡ ನಾಡು ನುಡಿ ಜಲ ಭಾಷೆ ಈ ಒಂದು ಉಳಿಯುವಿಕಾಗಿ ಮತ್ತು ಕನ್ನಡ ಭಾಷೆ ಎಲ್ಲ ರಂಗಗಳಲ್ಲಿ ಬಳಕೆ ಚೆನ್ನಾಗಿ ಆಗಬೇಕು ಮತ್ತು ಯಾವುದೇ ರೀತಿಯ ಕನ್ನಡ ಚಲನಚಿತ್ರ ಗೀತೆಗಳು ಮತ್ತೆ ಮುಂದೆ ಆಗಿ ಪ್ರಸಾರ ಆಗ್ತಕ್ಕಂಥ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ರಜೆಯ ಈ ಎಲ್ಲ ಶಾಲಾ ಕಾಲೇಜುಗಳು ರಜೆ ಇರುವ ಕಾರಣ ನಾವು ಹೊರಗುತ್ತಿಗೆ ಕಾರ್ಮಿಕರ ಕಾಯಂ ಸೇರಿ ಸಮಾನ ದುಡಿಮೆಗೆ ಸಮಾನ ವೇತನ ನೀಡಬೇಕೆಂದು ಪ್ರಮುಖ ಬೇಡಿಕೆಯೊಂದಿಗೆ ಸರ್ಕಾರ ಗಮನ ಸೆಳೆಯಲು ದಿನಾಂಕ 24ರಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಗುತ್ತಿಗೆ ಕಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರೆಂಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಸಮಿತಿ ಮುಖಂಡರಾದ ಎಂ ಗಂಗಾಧರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಎಲ್ಲ ಇಲಾಖೆಗಳ ಹೊರಗುತ್ತಿಗೆ ಕಾರ್ಮಿಕರು ಈ ಸಮಾವೇಶದಲ್ಲಿ 1,000 ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಹೊರಗುತ್ತಿಗೆ ಕಾರ್ಮಿಕರಿಗೆ ಪ್ರತಿ ತಿಂಗಳು ವೇತನ ಪಾವತಿ ಮಾಡುವಂತೆ ನಿಯಮವಿದೆ. ಆದರೆ ನಿಯಮಾನುಸಾರ ವೇತನ ನೀಡದೆ ಕಾರ್ಮಿಕರಿಗೆ ವಂಚನೆ ಮಾಡಲಾಗುತ್ತಿದೆ. ಕಾರ್ಮಿಕರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಪ್ರತಿಯೊಂದು ಇಲಾಖೆಗಳಿಗೆ ಕಾರ್ಮಿಕರು ಜೀವಾಳ ಆಗಿದ್ದು, ಕಾರ್ಮಿಕರ ಪ್ರಮುಖ ಬೇಡಿಕೆ ಸಮಾನ ದುಡಿಮೆಗೆ ಸಮಾನ ವೇತನ ನೀಡಬೇಕೆಂದು ಆಗ್ರಹಿಸಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಅದರಲ್ಲಿ ತುಂಗಭದ್ರಾ ನೀರಾವರಿ ವಲಯ, ಅಡ್ಡಿಕ್ಷನರಿಗಳು, ವಸತಿ ನಿಲಯಗಳು, ಆಸ್ಪತ್ರೆ, ಕಂದಾಯ, ಕೃಷಿ, ಅರಣ್ಯ, ತೋಟಗಾರಿಕೆ, PWD, ZP, ಗ್ರಾಮ ಪಂಚಾಯಿತಿ ಇದರೊಳಗೊಂಡು ಸುಮಾರು ಇಲಾಖೆಗಳು ಇವತ್ತು ಸರ್ಕಾರ ಯೋಜನೆಯಲ್ಲಿ ಇಲಾಖೆಗಳು ನಡೆಯುತ್ತಿವೆ. ಇದರಲ್ಲಿ ಸುಮಾರು ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಎಲ್ಲರೂ ಹೊರಗುತ್ತಿಗೆ ನೌಕರರು, ಒಂದು ಕಡೆ ಮೇಜರ್ ಇರ್ಬೋದು, ಒಂದು ಕಡೆ ಕಡಿಮೆ ಇರ್ಬೋದು. ಇವರಿಗೆ ಈಗ ಆಫೀಸು ಕಾಯಂ, ಇಲಾಖೆಗಳು ಕಾಯಂ. ಇಲಾಖೆಗಳೇನು ತಾತ್ಕಾಲಿಕ ಅಲ್ಲ, ಎಲ್ಲ ಇಲಾಖೆಗಳು ಬೇಕು. ಎಲ್ಲ ಈಗಾಗಲೇ ಕಾರ್ಯನಿರ್ವಹಿಸ್ತೀವಿ. ಯಾವುವು ತಾತ್ಕಾಲಿಕವಾಗಿ ಇಲಾಖೆಗಳು ಯಾವುವಲ್ಲ. ನೀರಾವರಿ ಇಟ್ಕೊಂಡು ಎಲ್ಲ ಇಲಾಖೆ ತಾತ್ಕಾಲಿಕ ಯಾವಿಲ್ಲ. ಆದರೆ ಇಲ್ಲಿರುವಂಥ ಕಾರ್ಮಿಕರು ಇವತ್ತು ಕನಿಷ್ಠ ವೇತನ ಇಲ್ಲ. ಇವತ್ತು 10 ವರ್ಷ, 15 ವರ್ಷ, 20 ವರ್ಷ ದುಡಿತಾ ಬಂದಿದ್ದಾರೆ. ಇವ್ರು ಯಾರಿಗೂ ಕಾಯಿಲ್ಲ. ಕೆಲಸ ಬೆರಗಲ್ಲಿ ಇರ್ತೇವೆ ಕಾಯಿಲ್ಲ, ಆದರೆ ಕಾರ್ಮಿಕರು ಕಾಯಿಲ್ಲ ಅಂತ ದೊಡ್ಡ ದುರ್ದೈವದ ಸಂಗತಿ ನಮ್ಮ ಜಿಲ್ಲೆಯಲ್ಲಿ. ಪ್ರತಿಯೊಬ್ಬರು ನಾವು ಬೆಳೆದ ಮೊದಲು ಟೈಟ್ಲಲ್ಲೇ ಹೇಳಿದ್ವಿ, ಈ ಒಂದು ಕಾರ್ಮಿಕರ ಸಮಾವೇಶ ಉದ್ದೇಶ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರು ಕಾಯಂ ಮಾಡಿರ್ತಕ್ಕಂಥ ಪ್ರಮುಖ ಬೇಡಿಕೆ ನಮ್ಮದಾಗಿದೆ.
ಅದ್ರ ಮೇಲೆ ಟೈಟಲ್ ಬರೋದಿಗೆ ನಾವು ಆಡಮುಟ್ಟದ ಗಿಡವಿಲ್ಲ, ಗುತ್ತಿಗೆ ಕಾರ್ಮಿಕರಿಲ್ಲ, ಯಾವ ಇಲಾಖೆಗಳಿಲ್ಲ ಅಂತ ನಾವು